ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಅದರ ಸಾಧಕ ಬಾಧಕಗಳೇನು, ಅದು ಆಗುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಎಲ್ ಶಂಕರ್ ಇಲ್ಲಿ ತನಕ ಮಾತಾಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಲ್ಲಿ ತನಕ ಆದಂಥ ಚರ್ಚೆಯನ್ನು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ನಿಜಕ್ಕೂ ಒಂದು ರಾಜಕೀಯದ ಲಾಭದ ಹಿನ್ನೆಲೆಯಲ್ಲೇ UPA ಇಂಥ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಇದು ಅಷ್ಟು ಸುಲಭ ಸಾಧ್ಯವಾಗಿ ಆಗುವಂಥದ್ದಲ್ಲ ಈ ವ್ಯವಸ್ಥೆಯಲ್ಲಿ. ಆದರೂ ಕೂಡ ಈ ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ನಿಜಕ್ಕೂ ಏನು ಅಂದರೆ ಹಣಕಾಸಿನ ಸ್ಥಿತಿಗತಿಗಳು ಅದರ ಹಿನ್ನೆಲೆ ಖಂಡಿತವಾಗಲೂ ಇಲ್ಲ. ಇಲ್ಲಿರುವಂಥದ್ದೇನು ಅಂತಂದರೆ ರಾಜಕೀಯ ಲಾಭ ಎಷ್ಟು, ಮತ ಗಳಿಕೆ ಎಷ್ಟು, ಅದರ ಹಿನ್ನೆಲೆಯಲ್ಲಿ ಮಾಡ್ತಿರುವಂಥದ್ದು ಇದು ಅಂತ ಏನಂತೀರಿ? ನಿಶ್ಚಿತವಾಗಿ ರಂಗನಾಥ್, 2008ರಲ್ಲಿ ನ್ಯೂಕ್ಲಿಯರ್ ಡೀಲ್ನ ಜೊತೆಗೆ ಇಡೀ ಒಂದು ಸಾಲ ಮನ್ನಾದ ಯೋಜನೆಯನ್ನು ಆಗ ಹಣಕಾಸು ಸಚಿವ ಪಿ ಚಿದಂಬರಂ ಜಾರಿಗೆ ತಂದಿದ್ರು. ಅದರ ಜೊತೆಗೆ 2009ರ ಚುನಾವಣೆಯನ್ನು ಗೆಲ್ತಕ್ಕಂಥ ಆಶಯ. 2014ರ ಚುನಾವಣೆಗೆ 1 ವರ್ಷ ಉಳಿದಿರುವಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ತರಾತುರಿಯಲ್ಲಿ ಮುಂದಿನ 15 ದಿನಗಳಲ್ಲಿ ಸಂಸತ್ತಿನ ಅಧಿವೇಶನ ಆರಂಭವಾಗಲಿದೆ. ಅಲ್ಲಿ ಈಗಾಗಲೇ ಸಿಲೆಕ್ಟ್ ಕಮಿಟಿಯಲ್ಲಿ ಫುಡ್ ಸೆಕ್ಯೂರಿಟಿ ಬಿಲ್ನ ಬಗ್ಗೆ ಚರ್ಚೆಗಳು ನಡೀತಾ ಇವೆ, ತಿದ್ದುಪಡಿಗಳನ್ನು ಕೇಳಲಾಗಿದೆ. ಅದೇ ಸಂದರ್ಭದಲ್ಲಿ ತರಾತುರಿಯಲ್ಲಿ ಸರ್ಕಾರ ಫುಡ್ ಸೆಕ್ಯೂರಿಟಿ ಆರ್ಡಿನೆನ್ಸ್ ಮುಖಾಂತರ ತರಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು. ಸರ್ಕಾರದ ಉದ್ದೇಶ ನಿಶ್ಚಿತವಾಗಿಯೂ ಕೂಡ ಚುನಾವಣೆಯ ಮೇಲೆ ಕಣ್ಣಿಟ್ಕೊಂಡೇ ಕಾಂಗ್ರೆಸ್ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಅಂತಕ್ಕಂಥದ್ದು ಮೊದಲನೆಯ ಭಾಗ ರಂಗನಾಥ್. ಆದರೆ ಇನ್ನೊಂದು ಮಹತ್ವವಾಗಿರ್ತಕ್ಕಂಥದ್ದು, ಸರ್ಕಾರದ ಬಳಿ ಇಡೀ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಭಾರತದಲ್ಲಿ, ನಾವು ಅದನ್ನು ಗ್ರಾಮ್ಯ ಭಾಷೆಯಲ್ಲಿ ಹೇಳೋದಾದರೆ ಹಳ್ಳ ಹಿಡಿದು ಹೋಗಿದೆ ಅಂತಕ್ಕಂಥ ಒಂದು ಸ್ಥಿತಿ ಭಾರತದಲ್ಲಿದೆ. ಯಾವ ರೀತಿಯಾಗಿ ಈಗಾಗಲೇ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಿಂದ 35 kg ಫುಡ್ ಗ್ರೇನ್ಸ್ಗಳು ಯಾವ ರೀತಿ ತಲುಪ್ತಾ ಇವೆ, ಎಷ್ಟು ಹಣಗಳು ಲೂಪ್ ಹೋಲ್ ಹಾಕ್ತಾ ಇವೆ, ಅದರಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಏನು, ಯಾವುದೇ ರೀತಿಯಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡದೆ ಕೇವಲ ಮತಗಳಿಕೆಯ ಒಂದೇ ಒಂದು ಆಧಾರವಾಗಿಟ್ಕೊಂಡು ಭ್ರಷ್ಟಾಚಾರದ ಪ್ರಕರಣಗಳನ್ನು ಜನರ ನೆನಪಿನಿಂದ ಮರೆಮಾಚುವುದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇದನ್ನು ರಾಜ್ಯ ಸರ್ಕಾರಗಳು ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮೂಲಕವೇ ಈ ಒಂದು ಧಾನ್ಯ ಹರಿದು ಹೋಗಬೇಕು. ಯಾವ ರೀತಿಯಾಗಿರ್ತಕ್ಕಂಥ ಆಲ್ಟರ್ನೇಟಿವ್ ಪ್ಯಾರಲಲ್ ಆಗಿರ್ತಕ್ಕಂಥ ಮೆಕ್ಯಾನಿಸಮ್ ಸರ್ಕಾರದ ಬಳಿ ಇಲ್ಲ ಅಂತಕ್ಕಂಥದ್ದು ಒಂದು ಭಾಗ. ನಾನು ಪ್ರಶ್ನೆಯನ್ನು ಬಿ ಎಲ್ ಶಂಕರ್ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಬಿ ಎಲ್ ಶಂಕರ್ ಚಿಕ್ಕಮಗಳೂರಿನವರು, ಮಲೆನಾಡಿನ ಅನೇಕ ಹಳ್ಳಿಗಳಲ್ಲಿ ಓಡಾಡಿದ್ದಾರೆ, ಚುನಾವಣೆ ಸಂದರ್ಭದಲ್ಲಿ ಬಯಲ್ಸೀಮೆಗೆ ಹೋಗಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ, ನರೇಗಾದ ಬಗ್ಗೆ ವಿಮರ್ಶೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆಯಾ ಅಂತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥ ಪ್ರಶ್ನೆ. ಸಾಲ ಮನ್ನಾದಲ್ಲಿ ಎಷ್ಟು ಹಣ ಲೂಪ್ ಹೋಲ್ ಆಯಿತು, ಪೋಲ್ ಆಯಿತು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ಗೆ ಗೊತ್ತಿದೆ. ಆದರೆ ಅದಕ್ಕೆ ಮಿಗಿಲಾಗಿ ಕೇವಲ ವೋಟ್ ಬ್ಯಾಂಕ್ನ ಮೇಲೆ ಕಣ್ಣಿಟ್ಕೊಂಡು ದೇಶದ 67% ಜನರಿಗೆ ಒಂದು ಫುಡ್ ಸೆಕ್ಯೂರಿಟಿಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಿತ್ರ ಆಶ್ವಾಸನೆಯನ್ನು ಅದು ತರಾತುರಿಯಲ್ಲಿ ಆರ್ಡಿನೆನ್ಸ್ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ತರಲು ಹೊರಟಿದೆ. ನಿಶ್ಚಿತವಾಗಿ ಭಾರತದಂತಹ ದೇಶದಲ್ಲಿ ಒಂದು ಫುಡ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು ಒಂದು ಆಶಯವಾದರೂ ಕೂಡ ಅದರ ಹಿಂದಿರ್ತಕ್ಕಂಥ ಒಂದು ವೋಟಿನ ಉದ್ದೇಶ ಇದು ಇಂಪ್ಲಿಮೆಂಟ್ ಆಗುತ್ತಾ ಅಂತಕ್ಕಂಥ ಸಂಶಯ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ರಂಗ. ಪ್ರಶಾಂತ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರಶ್ನೆಗೆ ನಾವು ಈಗ ಉತ್ತರ ಪಡಿತೀವಿ ಶಂಕರ್ ಅವರಿಂದ. ಸರ್ ನೋಡಿ, ಪ್ರಶಾಂತ್ ನಾಥ್ ಅವರು ದೆಹಲಿಯ ರಾಜಕಾರಣಕ್ಕೆ ಭಾಳ ಹತ್ತಿರ ಇರತಕ್ಕಂಥ ಕಾರಣದಿಂದ ಅಲ್ಲಿ ಇಂಗ್ಲೀಷು, ಹಿಂದಿ ಚಾನೆಲ್ಗಳಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳನ್ನ ಹೆಚ್ಚು ಕಮ್ಮಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣದ ಬಗ್ಗೆ ನಾನು ಆಗಲೇ ಪ್ರಸ್ತಾಪ ಮಾಡಿದೆ. ವಿತರಣಾ ವ್ಯವಸ್ಥೆ ಸರಿ ಇಲ್ಲ ಅಂತೇಳಂದರೆ ಈ ಕಾಯ್ದೆಯನ್ನು ವಿತರಣಾ ವ್ಯವಸ್ಥೆ ಸರಿ ಮಾಡಿ ತರೋ ತನಕ ಕಾಯಬೇಕು ಅಂತೇಳಿದ್ರೆ ವಿತರಣಾ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಸರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಅಧಿಕಾರ ವಿಕೇಂದ್ರೀಕರಣ ಆಗಿದೆ. 73-74ನೇ ತಿದ್ದುಪಡಿ ಪ್ರಕಾರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಮತ್ತು ಪುರಸಭೆ, ನಗರಸಭೆಗಳಿಗೆ ಸಾಕಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ವ್ಯವಸ್ಥೆ ಸರಿ ಇಲ್ಲ ಅಂಥೇಳಿ ಇಡೀ ಕಾರ್ಯಕ್ರಮವನ್ನು ರದ್ದು ಮಾಡೋದು, ವ್ಯವಸ್ಥೆ ಸರಿಯಾದ ಮೇಲೆ ನಾವು ಮಾಡ್ತೀವಿ ಅಂದರೆ ಹಾಗಾದರೆ ಅಸೆಂಬ್ಲಿ ವ್ಯವಸ್ಥೆ ಸರಿಯಾಗಿದೆಯಾ, ಪಾರ್ಲಿಮೆಂಟ್ನ ವ್ಯವಸ್ಥೆ ಸರಿಯಾಗಿದ್ದಾವ, ಹಾಗಾದ್ರೆ ಶಾಸಕರು MP-ಗಳೆಲ್ಲ ಭಾಳ ಸರಿಯಾಗಿ ಕೆಲಸ ಮಾಡ್ತಾರೆ. ನೋಡಿ, ಈ ಥರ ಚರ್ಚೆ ಮಾಡ್ತಾ ಹೋದರೆ ಇದಕ್ಕೆ ಕೊನೆನೇ ಇರೋದಿಲ್ಲ. 2 ಉದ್ದೇಶ ಇದೆ. ಒಂದು ಉದ್ದೇಶ ಸರಿ ಇದೆಯೋ ಇಲ್ಲ.
ಈಗ ಯಾವುದಾದ್ರೂ ಒಂದು ಪಕ್ಷ ಏನಾದರೂ ಒಂದು ರಾಜಕೀಯ ಒಂದು ನಿರ್ಣಯ ಮಾಡಿ ಅಥವಾ ಒಂದು ನಿರ್ಧಾರ ಮಾಡಿ ಸರ್ಕಾರ ಜಾರಿ ತಂದು ಕೂಡಲೇ ಅದರ ರಾಜಕೀಯ ಲಾಭ ಆ ಪಕ್ಷಕ್ಕೆ ಆಗಬಾರ್ದು ಅಂತ ಯಾಕೆ ಬಯಸ್ಬೇಕು ನೀವು? ಇಲ್ಲ ಹಂಗಲ್ಲ, ಅದರ ಸಾಧಕ ಬಾಧಕಗಳೇನೋ ಒಂದು ನೋಡಬೇಕಲ್ಲ. ಈಗ ರಾಜ್ಯದ ವಿಚಾರಕ್ಕೆ ಬಂದರೆ BJP ಏನೋ ಒಂದು ಘೋಷಣೆ ಮಾಡೋದು ಅಂತ, ಕಾಂಗ್ರೆಸ್ ಒಂದು ಘೋಷಣೆ ಮಾಡೋದು, ಮುಖ್ಯಮಂತ್ರಿಗಳು ತರಾತುರಿನಲ್ಲಿ ನಾವು ಬಡವರಿಗೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು. ಆಗುವಂಥ ಕೆಲಸನ ಅದು ಅನ್ನುವಂಥದ್ದು. ಜೊತೆಗೆ ಒಂದು ಇಲ್ಲಿ ಬರೀ ಹೆಂಗೆ ಗೊತ್ತಾ, ಬಡವರನ್ನ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾ ಇದ್ದೀರಿ. ನಿಜ, ಮಧ್ಯಮ ವರ್ಗದ ಜನರ ಸ್ಥಿತಿಗತಿಗಳ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಅವರೂ ಕೂಡ ತೊಂದರೆಯಲ್ಲಿದ್ದಾರೆ. ಇಲ್ಲ, ಎರಡು ರೀತಿಯ ಜನಗಳಿರ್ತಾರೆ ರಂಗನಾಥ್ ಅವರೇ. ಒಂದು ದಿನದ ಊಟಕ್ಕೂ ಕಷ್ಟಪಡ್ತಾ ಇರ್ತಕ್ಕಂಥ ಜನಗಳು, ಇನ್ನು ಕೆಲವರು ದಿನದಲ್ಲಿ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗದೆ ಪರಿಶ್ರಮ ಪಡ್ತಾರೆ. ಮಧ್ಯಮ ವರ್ಗಕ್ಕೆ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಮೇಲ್ವರ್ಗಕ್ಕೂ ಸಮಸ್ಯೆ ಇದೆ, ಶ್ರೀಮಂತರಿಗೂ ಸಮಸ್ಯೆ ಇದೆ, ಮಧ್ಯಮ ವರ್ಗಕ್ಕೂ ಸಮಸ್ಯೆ ಇದೆ, ಬಡವರಿಗೂ ಸಮಸ್ಯೆ ಇದೆ. ಇದರಲ್ಲಿ ಆದ್ಯತೆಯನ್ನು ಕೊಡಬೇಕಾದಂಥ ಸಂದರ್ಭ ಬಂದಲ್ಲಿ ಯಾರಿಗೆ ಕೊಡಬೇಕು? 2 ಹೊತ್ತಿಗೆ ಊಟ ಇಲ್ಲದೆ ಇದ್ದಂಥವರಿಗೆ, ದಿನಗೂಲಿ ಸಿಗದೆ ಇದ್ದಂಥವರಿಗೆ, ಅವರಿಗೆ ವಿದ್ಯೆ ಹಕ್ಕು ಸಿಗದೆ ಇದ್ದಂಥವ್ರಿಗೆ ಆದ್ಯತೆ ಕೊಡಬೇಕು. ಇದ್ದಿದ್ರಲ್ಲಿ ಸ್ವಲ್ಪ ಕಡಿಮೆ ಸಿಗ್ತಾ ಇರ್ತಂತ ಕೊಡಬೇಕು. ಒಪ್ಕೊಂಡೆ ಸರ್. ಈಗ ಅವ್ರಿಗೆ ಕೊಡ್ಲೇಬೇಕು. ಈಗ ಇಲ್ಲಿ ಇನ್ನೊಂದು ಮಾತನ್ನ ಏನ್ ಹೇಳ್ತಾ ಇದ್ದಾರೆ, ಅಲ್ಲ, ದುಡಿದು ತಿನ್ನೋರಿಗೂ ಕೂಡ ನೀವು ಸುಲಭವಾಗಿ ಸಪ್ಲೈ ಮಾಡ್ತೀವಿ ಅಂತ ಹೇಳುವಂಥದ್ದು. ಜೊತೆಗೆ ಗೊತ್ತಾ, ಅವ್ರು ಖಂಡಿತವಾಗಲಿ ಇದರ ಲಾಭ ತಗೊಳ್ಳಲ್ಲ. ಇದರ ಲಾಭವನ್ನು ತೆಗೆದುಕೊಳ್ಳುವಂಥವರು ಮಧ್ಯವರ್ತಿಗಳು. ನೋಡಿ, ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರ ಸಂಖ್ಯೆ ಸಾಕಷ್ಟಿದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಫಿಲ್ಫಿರೇಜ್ ಇದೆ, ಖಂಡಿತವಾಗಿದೆ. ಭ್ರಷ್ಟಾಚಾರ ಇದೆ, ಅಪ್ರಾಮಾಣಿಕತೆ ಇದೆ, ಖಂಡಿತವಾಗಿ ಕೂಡ ಇದೆ. ಆದರೆ ಇದರಿಂದ ರೈತರಿಗೆ ಬಹಳ ದೊಡ್ಡ ತೊಂದರೆ ಆಗ್ತದೆ, ಕೃಷಿ ಉತ್ಪನ್ನ ಬಿದ್ದು ಹೋಗ್ತದೆ ಅಂತಕ್ಕಂಥದ್ದು ಇದೆಲ್ಲ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಕೃಷಿ ಉತ್ಪನ್ನಗಳಿಗೆ ನಿಗದಿತವಾಗಿರ್ತಕ್ಕಂಥ ಕನಿಷ್ಠ ಬೆಲೆಯನ್ನು ಕೂಡ ಕೇಂದ್ರ ರಾಜ್ಯ ಸರ್ಕಾರಗಳು ನಿಗದಿ ಮಾಡ್ತವೆ. ಹಾಗೆ ಅವ್ರಿಗೆ ಯಾವುದೇ ರೀತಿ ಬೆಲೆ ಬಿದ್ದು ಹೋಗ್ತಕ್ಕಂಥ ಮತ್ತೊಂದು ಸಮಸ್ಯೆ ಬರೋದಿಲ್ಲ. ನನ್ನ ದೃಷ್ಟಿನಲ್ಲಿ ಹಸಿದ ಹೊಟ್ಟೆಯಿಂದ ಯಾರೂ ಕೂಡ ಇರಬಾರ್ದು, ಉದ್ಯೋಗ ಸಿಗದೆ ಯಾರು ಕೂಡ ಇರಬಾರ್ದು, ಶಿಕ್ಷಣ ಸಿಗದೆ ಯಾರು ಕೂಡ ಇರಬಾರ್ದು, ಮಾಹಿತಿ ಸಿಗದೆ ಇರತಕ್ಕಂಥವ್ರು ಯಾರು ಇರಬಾರ್ದು. ಇದು UPA ಸರ್ಕಾರದ ಆದ್ಯತೆ, ಅದನ್ನು ಮಾಡ್ತಾ ಇದ್ದಾರೆ. ಸರ್, ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ತಮಗೆ, ಕೊನೆಯದಾಗಿ ಉತ್ತರ ಕೊಡಿ. ಬಹುಶಃ ಏನು ಅಂತಂದ್ರೆ, ಮುಂದೆ ನಾವು ಅಧಿಕಾರಕ್ಕೆ ಬರಲ್ಲ ಅನ್ನುವಂಥ ಉದ್ದೇಶದಿಂದ ಯೋಜನೆಗಳನ್ನು ಪ್ರಕಟಿಸ್ತಾ ಇದ್ದೀರೇನೋ ಅಂತ. ಉತ್ತಮ ಕೆಲಸ ಮಾಡಿರ್ತಕ್ಕಂಥವ್ರು, ಒಳ್ಳೆ ಯೋಜನೆಗಳನ್ನು ಮಾಡಿರ್ತಕ್ಕಂಥವ್ರು ಅನೇಕ ಸರ್ತಿ ಸೋತಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಆದರೆ ಈಗ ದೇಶದ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಗಮನಿಸಿದ್ರೆ UPA ಮತ್ತೊಂದು ಸರ್ತಿ ಅಧಿಕಾರಕ್ಕೆ ಬರ್ತದೆ. ಎಸ್ ಶಂಕರ್ಜಿ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದು ಮಾತಾಡೋದಕ್ಕೆ ಧನ್ಯವಾದ ತಮಗೆ. ಸೊ ಅಂತೂ ಒಂದು ದೊಡ್ಡ ಪ್ರಮಾಣದ ಹಣವನ್ನು ಇದಕ್ಕೆ ಮೀಸಲಿಡಬೇಕು, ಅದು ಸಾಧ್ಯನಾ ಅನ್ನುವಂಥದ್ದು. ಜೊತೆಗೇನು ಅಂದರೆ, ಉತ್ಪಾದನೆಯೇ ಕುಂಠಿತ ಆದಂಥ ಸಂದರ್ಭದಲ್ಲಿ ಈ ರೀತಿಯ ಯೋಜನೆಗಳನ್ನು ಪ್ರಕಟಿಸಿದರೆ ಅದರ ಎಫೆಕ್ಟ್ ಏನಾಗುತ್ತೆ ಅನ್ನುವಂಥದ್ದು. ಆದರೆ ಭಾಳ ಆಶ್ಚರ್ಯಕರ ಸಂಗತಿ ಅಂತಂದರೆ, ರಾಷ್ಟ್ರಪತಿಗಳು ಇದನ್ನು ರಿಜೆಕ್ಟ್ ಮಾಡ್ತಾರೆ ಅಂದ್ಕೊಂಡಿದ್ರು ಬಹಳಷ್ಟು ಜನ. ಅವರು ಅಂಕಿತ ಹಾಕಿರುವಂಥದ್ದೇ ಒಂದು ದೊಡ್ಡ ಆಶ್ಚರ್ಯಕರ ಸಂಗತಿ. ಇನ್ನು ಮುಂದಿನ ವಿಚಾರದ ಬಗ್ಗೆ ನೋಡೋಣ. ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರಬಾರು. ಇದು ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಮೇಯರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಜೊತೆಗೆ ಕಾರ್ಪೊರೇಷನ್ನಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.